ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮನೇಲೆ ಪಾನಿಪುರಿ ಯಾವ ತರ ಮಾಡೋದು ಅಂತ ನೋಡೋಣ. ತುಂಬಾ ಈಸಿ, ಮನೇಲೆ ಮಾಡ್ಕೊಬಹುದು. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ. ಶುಂಠಿ, ಹಸಿಮೆಣಸಿನಕಾಯಿ ಮತ್ತೆ ಮೆಣಸು, ಜೀರಿಗೆ, ಕೊತ್ತಂಬರಿ, ಪುದೀನ ಇಷ್ಟು ತಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕೊಬೇಕು. ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ಮೆಣಸು ಹಾಕ್ತಿರೋದ್ರಿಂದ ಖಾರ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ಇದು ಪಾನಿ ಮಾಡೋದಕ್ಕೆ ಮಾಡ್ಕೊಂತ ಇದ್ದೀನಿ. ಮತ್ತೆ ಶುಂಠಿ ಕ್ಲೀನಾಗಿ ಎಲ್ಲ ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಮಿಕ್ಸಿ ಹೊಡಿಬೇಕು ನುಣ್ಣಗೆ. ಮೆಣಸೆಲ್ಲ ಫುಲ್ ನುಣ್ಣಗಾಗಬೇಕು. ಶುಂಠಿ ಮೆಣಸು ಸಖತ್ತಾಗಿರುತ್ತೆ. ಮತ್ತೆ ಅದನ್ನ ಫಿಲ್ಟರ್ ಮಾಡ್ಕೊಬೇಕು ಕ್ಲೀನಾಗಿ. ಈ ತರ ಅದನ್ನ ಹಂಗಂಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಫಿಲ್ಟರ್ ಮಾಡೋದ್ರಿಂದ ಬರೀ ಪಾನಿ ತರ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಕೂಡ ಸ್ವಲ್ಪ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತೆ ನಿಂಬೆಹಣ್ಣು ಕೂಡ ಹಾಕ್ತೀನಿ, ಹಾಗಾಗಿ ಹುಣಸೆ ಹಣ್ಣು ಸ್ವಲ್ಪ ಹಾಕಿದ್ದೀನಿ. ಕ್ಲೀನಾಗಿ ಅದನ್ನ ಕೂಡ ಫಿಲ್ಟರ್ ಮಾಡ್ಕೊಬೇಕು. ಫಿಲ್ಟರ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಪಾನಿ, ಹಂಗೆ ಕುಡಿಬೋದು. ಮತ್ತೆ ಬೆಲ್ಲ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಬೆಲ್ಲನೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಿಂಬೆ ಹಣ್ಣಿನ ಹೋಳು ಅಂದ್ರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ. ನಿಂಬೆಹಣ್ಣು ಹಾಗಾಗಿ ಹಾಕೋದ್ರಿಂದ ಹೊಟ್ಟಲ್ಲಿರೋಂಥ ಘಮ ಎಲ್ಲಾನು ಚೆನ್ನಾಗಿರುತ್ತೆ, ಒಂಥರ ಹುಳಿ ಹುಳಿ ಆಗಿ. ಕೊತ್ತಂಬರಿ ಸೊಪ್ಪುನು ಅಷ್ಟೇ. ಮತ್ತೆ ಅದ್ರ ಮೇಲೆ ಖಾರ ಬುಂದಿ ಹಾಕ್ತಾ ಇದ್ದೀನಿ ನಾನು. ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಪಾನಿ ಅದ್ರಲ್ಲಿ ಹತ್ಕೊಂಡು ತಿನ್ನೋದ್ರಿಂದ. ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಮತ್ತೆ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಇಲ್ಲಿ, ಸಿಪ್ಪೆ ಎಲ್ಲ ಸುಲಿದು. ಆಲೂಗಡ್ಡೆನ ನೋಡಿ ಈ ತರ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಒಂಚೂರು ಉಂಟೆ ಇಲ್ಲದೆ ಇರೋ ತರ ಕ್ಲೀನಾಗಿ ಸ್ಮ್ಯಾಶ್ ಮಾಡಬೇಕು. ನೀವೊಂದು ಬೌಲಲ್ಲಿ ಬೇಕಾದ್ರೆ ತಗೊಳ್ಳಿ, ನಾನು ಸ್ವಲ್ಪ ತಟ್ಟೆ ತಗೊಂಡಿದ್ದೀನಿ ಬೌಲ್ ತರ ಇರೋದು. ಮತ್ತೆ ಹಸಿ ಬಟಾಣಿ ಕ್ಲೀನಾಗಿ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಿರೋಂಥ ಹಸಿ ಬಟಾಣಿನ ಹಾಕಿ. ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಹಾಕಿದ್ದೀನಿ. ಹಸಿ ಬಟಾಣಿ ಸೀಸನ್ ಇಲ್ಲ ಅಂದ್ರೆ ನೀವು ಬೇಕಂದ್ರೆ ಮಾಮೂಲಿ ಬಟಾಣಿನೂ ಹಾಕಿ ನೆನೆಸಿಟ್ಟು ಆಮೇಲೆ ವಿಜಲ್ ಹಾಕ್ಸ್ಬೇಕು. ಇದು ಜಸ್ಟ್ 5 ಮಿನಿಟ್ಸ್ಗೆಲ್ಲ ಬೆಂದ್ಬಿಡುತ್ತೆ ಹಸಿ ಆಗಿರೋದ್ರಿಂದ. ನೋಡಿ ಈ ತರ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಎರಡೂನು. ಆಲೂಗಡ್ಡೆ ಬಟಾಣಿ ಎಲ್ಲಾನು ಹಸಿ ಬಟಾಣಿ ಆಗಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಂಗೆ ತುಂಬಾ ಇಷ್ಟ ಹಸಿ ಬಟಾಣಿ. ನಾನಿಲ್ಲಿ ಸ್ವಲ್ಪ ಗರಂ ಮಸಾಲೆ ಮತ್ತೆ ಮ್ಯಾಗಿ ಮಸಾಲೆನೂ ಸ್ವಲ್ಪ ಹಾಕೊಂತ ಇದ್ದೀನಿ, ಸುಮ್ಮನೆ ಟೇಸ್ಟ್ಗೋಸ್ಕರ. ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡಿ. ಗರಂ ಮಸಾಲೆ ಮತ್ತೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸಣ್ಣದಾಗಿ ಹಚ್ಕೊಬೇಕಿದು ಈರುಳ್ಳಿ, ಚೆನ್ನಾಗಿರುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು, ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಉಪ್ಪು ಹಾಕ್ಕೊಂತ ಇದ್ದೀನಿ. ಉಪ್ಪು ಹಾಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಮತ್ತೆ ಇಲ್ಲಿ ನಾನು ರೆಡಿಮೇಡ್ ತಗೊಂಡಿದ್ದೀನಿ ಇಲ್ಲಿ ಪೂರಿಗಳನ್ನ. ಮನೇಲೆ ಯಾವ ತರ ಮಾಡೋದು ಪೂರಿ ಅಂತ ಒಂದ್ಸತಿ ತೋರಿಸ್ತೀನಿ, ಅದನ್ನು ವಿಡಿಯೋ ಮಾಡಾಕ್ತೀನಿ. ಮನೇಲೆ ಯಾವ ತರ ಮಾಡ್ಬೋದು ಪೂರಿ, ಪಾನಿಪುರಿಗೆ ಬೇಕಾಗಿರೋಂಥ ಪೂರಿನ ನಾನು ಮನೇಲೆ ಮಾಡಿರೋದ್ರಿಂದ ಇನ್ಸ್ಟೆಂಟ್ ಆಗಿ ಅಂಗಡಿಲಿ ತಗೊಂಬಂದು ಹಂಗೆ ಎಣ್ಣೆಲಿ ಹಾಕ್ತಾ ಇದ್ದೀನಿ. ಇನ್ನು ಮಿಕ್ಕಿದೆಲ್ಲ ಮನೇಲೆ ಮಾಡ್ಕೊಂಡಿರೋದು. ಮನೇಲಿ ಏನಿಲ್ಲ ಅಂದ್ರೆ 10-15 ತಿನ್ಬೋದು ಒಬ್ಬೊಬ್ರು. ಮನೇಲೆ ಮಾಡ್ಕೊಂಡ್ರೆ ಅದೇ ಅಂಗಡಿಗೆ ಹೋದ್ರೆ ಬರೀ ಕೊಡೋ 6 ಪುರಿನ ತಿನ್ಕೊಂಡು ಬರ್ಬೇಕು. ಟ್ರೈ ಮಾಡಿ. ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್, ಓಕೆನಾ. ಮತ್ತೆ ನಿಂಬೆಹಣ್ಣು ಹಾಕಿರೋದ್ರಿಂದ ಸಖತ್ತಾಗಿತ್ತು, ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾವ ತರ ಇತ್ತು ಟೇಸ್ಟ್ ಅಂತ ಅಂದ್ಬಿಟ್ಟು. ಯಾವ ತರನಾದ್ರೂ ಇರ್ಲಿ ಕಮೆಂಟ್ ಮಾಡಿ. ನಾನು ವಿಡಿಯೋ ನೋಡಿದ್ದಕ್ಕೆ